Hello everyone. We are from Basavati BA and BCom College, Samginagar, Dharwad. I am Shweta. Yesterday we already solved 5 marks royalty problem. Today also we solving 5 marks royalty problem. ನಿನ್ನೆ ಕ್ಲಾಸ್ ನಾಗ ಸಹಿತ ನಾವು ಏನು ಮಾಡಿದ್ವಿ 5 marks ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ವಿ. ಇವತ್ತು ನಾನು ಏನು ಮಾಡೋಣ 5 marks ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಈಗ yesterday ಕ್ಲಾಸ್ ನಾನು ಏನು ಮಾಡಿದೆ ರಾಯಲ್ಟಿ ಲೆಸ್ಸರ್ ಲೆಸ್ಸಿ ಶಾರ್ಟ್ ವರ್ಕಿಂಗ್ ಮತ್ತು ಸರ್ಪ್ಲಸ್ ಅಂದ್ರೇನು ರಿಕವರ್ಡ್ ಇರ್ರಿಕವರ್ಡ್ ಅದ್ರ ಬಗ್ಗೆ ನಾ ಎಕ್ಸ್ಪ್ಲೇನ್ ಮಾಡಿದೆ. ಒಂದ್ಸಲ ರಿಪೀಟ್ ಮಾಡೋಣ ಅಂತ. ಫಸ್ಟ್ ರಾಯಲ್ಟಿ ಅಂದ್ರೇನು? ವಾಟ್ ಯು ಮೀನ್ ಬೈ ರಾಯಲ್ಟಿ? Royalty is the payment paid by the one party to another party that owns a particular asset for the right to use the asset. ಈ ಪ್ರಾಬ್ಲಮ್ ಒಳಗ ನಾವು ರಾಯಲ್ಟಿ ಮೀನಿಂಗ್ ನ ಅರ್ಥ ಮಾಡ್ಕೊಳ್ಳೋಣ. ರಾಯಲ್ಟಿ ಮೀನಿಂಗ್ ನೋಡಿ, ಫಸ್ಟ್ ನಾವು ಪ್ರಾಬ್ಲಮ್ ಅನ್ನ ಓದ್ತೀವಿ. ಫಸ್ಟ್ ವಿ ಹ್ಯಾವ್ ಟು ರೀಡ್ ದ ಪ್ರಾಬ್ಲಮ್. ವಾಸವಿ ಲಿಮಿಟೆಡ್ took over a 20 years lease of gold mine from Mr. Vasant. ಹೌದಾ? ಇಲ್ಲಿ ಇಬ್ರು ಬಂದ್ರು. ಯಾರು? ಫಸ್ಟ್ ಒನ್ ವಾಸವಿ ಲಿಮಿಟೆಡ್, ಸೆಕೆಂಡ್ ಒನ್ ಮಿಸ್ಟರ್ ವಸಂತ್. ವಾಸವಿ ಅಂಡ್ ವಸಂತ್. ಹೌದಾ? ಏನು ವಸಂತ್ ಇವ್ರ ಬಿಸ್ನೆಸ್ ಅನ್ನ ಇವ್ರ ಲೀಸ್ ಬೇಸ್ ಮೇಲೆ ಎಷ್ಟು ಇಯರ್ ಲೀಸ್ ಇದೆ? 20 years ಲೀಸ್ ಬೇಸ್ ಮೇಲೆ ವಾಸವಿ ಲಿಮಿಟೆಡ್ ಅವರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಹೌದಾ? ಈಗ ಓನರ್ ಯಾರು? ವಸಂತ್. ವಾಸವಿ ಲಿಮಿಟೆಡ್ ಏನು? ವಾಸವಿ ಲಿಮಿಟೆಡ್ ಏನು? ಇವರ ಅಸೆಟ್ ಅನ್ನ ಇವ್ರು ಯಾರು ಯೂಸ್ ಮಾಡ್ಕೊಳಿಕತ್ತಾರ? ವಾಸವಿ ಲಿಮಿಟೆಡ್ ಅವರು ಯೂಸ್ ಮಾಡ್ಕೊಳ್ತಾರೆ. ಒನ್ ಹೂ ಯೂಸ್ ದ ಅಸೆಟ್ ಆರ್ ಟೆನೆಂಟ್. ಓನರ್ ಅಂತ ನಾವು ಯಾರನ್ನ ಕರಿತೀವಿ ಹೇಳಿ? ಲೆಸ್ಸರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟೆನೆಂಟ್ ಗೆ ನಾವು ಏನಂತ ಹೇಳಿ ಕರಿತೀವಿ? ಲೆಸ್ಸಿ ಅಂತ ಹೇಳಿ ಕರಿತೀವಿ. ಹೌದಾ? ಇವ್ರು ಏನ್ ಮಾಡ್ತಾರ? ವಸಂತ್ ಲಿಮಿಟೆಡ್ ಅವರ ವಾಸವಿ ಲಿಮಿಟೆಡ್ ಅವ್ರಿಗೆ 20 years ಲೀಸ್ ಬೇಸ್ ಮೇಲೆ ನಮಗೆ ಏನ್ ಮಾಡ್ಯಾರ? ನಮ್ಮ ಬಿಸ್ನೆಸ್ ಅನ್ನ ಇವ್ರಿಗೆ ವಾಸವಿ ಲಿಮಿಟೆಡ್ ಅವ್ರಿಗೆ ಕೊಟ್ಟಿದ್ದಾರೆ. ಹೌದಾ? ಈ ರಾಯಲ್ಟಿ ಇಟ್ ಈಸ್ ದ ಪೇಮೆಂಟ್ ಮೇಡ್ ಬೈ ದ one party to another party that owns a particular asset for the right to use that asset. ಹೌದಾ? ಅರ್ಥ ಆಯ್ತಾ ಮೀನಿಂಗ್? ಈಗ ನೆಕ್ಸ್ಟ್ ಲೆಸ್ಸರ್ ಅಂತ ಗೊತ್ತದ? ಇದ್ರೊಳಗ ಗೊತ್ತಾಯ್ತು ನಿಮ್ಗೆ ಲೆಸ್ಸರ್ ಅಂತ. ಲೆಸ್ಸರ್ ಈಸ್ ದ ಓನರ್ ಆಫ್ ದ ಮೈನ್ ಆರ್ ಲ್ಯಾಂಡ್. ನೆಕ್ಸ್ಟ್ ಲೆಸ್ಸಿ is nothing but one who use the or acquires the right to use the property belonging to the land. ಹೌದಾ? ಮೀನಿಂಗ್ ಗೊತ್ತಾಯ್ತಾ? ಲೆಸ್ಸರ್ ಮತ್ತು ಲೆಸ್ಸಿ. ಹೌದಾ? ನೆಕ್ಸ್ಟ್ ನಾವು ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. ಆನ್ ಅ ರಾಯಲ್ಟಿ ಆಫ್ ₹2 per ton. ಹೌದು, ರಾಯಲ್ಟಿ ಎಷ್ಟು ರೂಪೀಸ್ ಅಂತ ಹೇಳಿದ್ರೆ? ₹2. ಆಕ್ಚುಯಲ್ ರಾಯಲ್ಟಿ ಪೇಬಲ್ ಟು ದ ಲ್ಯಾಂಡ್ ಲಾರ್ಡ್ ಆಫ್ ₹2 per ton with the minimum rent of ₹20,000. What do you mean by minimum rent? ನಾವು ಲಾಸ್ಟ್ ಕ್ಲಾಸ್ ಮಿನಿಮಮ್ ರೆಂಟ್ ಮೀನಿಂಗ್ ಅನ್ನ ಹೇಳಿದ್ವಿ. ಮಿನಿಮಮ್ ರೆಂಟ್ ಅಂದ್ರೆ ಏನು? It is the amount payable to the landlord or the lessor irrespective of the asset used. ಈಗ ನೋಡಿ, ಇವರು ಒಂದು ಮಿನಿಮಮ್ ರೆಂಟ್ ಅಮೌಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ರಾಯಲ್ಟಿ ಅಮೌಂಟ್ ಎಷ್ಟು ಪರ್ ಟನ್ ಗೆ ಎಷ್ಟು ಅಂತ ಹೇಳಿದ್ರೆ ₹2 per ton ಅಂತ ಹೇಳಿ. ಹೌದಾ? ಈಗ ಲೆಸ್ಸರ್ ಲೆಸ್ಸಿಗೆ ಅಮೌಂಟ್ ಮಿನಿಮಮ್ ರೆಂಟ್ ಅಮೌಂಟ್ ಅನ್ನ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಹೇಳಿ? ಮಿನಿಮಮ್ ರೆಂಟ್ ಅಮೌಂಟ್ ಇದೆ ₹20,000 ಏನು ಮಾಡಿದ್ರೆ ಮಿನಿಮಮ್ ರೆಂಟ್ ಅಮೌಂಟ್ ನ ಫಿಕ್ಸ್ ಮಾಡಿದ್ರು. ಇದು ಫಿಕ್ಸ್ಡ್ ಅಮೌಂಟ್, ಏನು ಚೇಂಜಸ್ ಆಗೋದಿಲ್ಲ. ಈ ಮಿನಿಮಮ್ ರೆಂಟಿಗೆ ಅದರ್ಸ್ ನೇಮ್ಸ್. ಹೌದಾ? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೆಡ್ ರೆಂಟ್, ಫಿಕ್ಸ್ಡ್ ರೆಂಟ್ ಅಂತ ಹೇಳಿನೂ ಕರೀತಾರ ಅಂತ ನಾವು ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ವಿ. ₹20,000 ಫಿಕ್ಸ್ ಆಗಿರ್ತೈತಿ. ಆ ಅಮೌಂಟ್ ಏನಾಗೋದಿಲ್ಲ, ಚೇಂಜಸ್ ಆಗೋದಿಲ್ಲ. ಪರ್ ಇಯರ್ ನಾವು ಏನು ಮಾಡ್ಬೇಕು? 20,000. ಫಸ್ಟ್ ಇಯರ್ ಮಿನಿಮಮ್ ರೆಂಟ್ 20,000, ಸೆಕೆಂಡ್ ಇಯರ್ 20,000, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಇಯರ್ ಎಷ್ಟು ಅಮೌಂಟ್ ನಾವು ಪೇ ಮಾಡಬೇಕಲ್ಲ? ₹20,000 ಅನ್ನ ನಾವು ಏನು ಮಾಡ್ತೇವಲ್ಲ? ಮಿನಿಮಮ್ ರೆಂಟ್ ಅಮೌಂಟ್ ಅನ್ನ ನಾವು ಕೊಡಬೇಕಾಗ್ತೈತಿ. ಹೌದಾ? ಈಗ ನೆಕ್ಸ್ಟ್ ಸೆಂಟೆನ್ಸ್, rent over the royalty recoverable out of the royalties of the next 2 years.
ನೋಡ್ರಿ ಏನು ನಮ್ದು ಶಾರ್ಟ್ ವರ್ಕಿಂಗ್ ಅಮೌಂಟ್ ಏನಿರ್ತದಲ್ಲ, ಶಾರ್ಟ್ ವರ್ಕಿಂಗ್ ಅಮೌಂಟ್. ಈಗ ಶಾರ್ಟ್ ವರ್ಕಿಂಗ್ ಅಂತಂದ್ರೆ ಏನು? ವಾಟ್ ಮೀನ್ ಬೈ ಶಾರ್ಟ್ ವರ್ಕಿಂಗ್? ಎಷ್ಟನೇ ಕ್ಲಾಸ್ನಾಗ ನಾವು ಹೇಳಿದ್ವಲ್ಲ, ಶಾರ್ಟ್ ವರ್ಕಿಂಗ್ is nothing but the differences between the actual royalty and the minimum rent is called as ಶಾರ್ಟ್ ವರ್ಕಿಂಗ್. ಹೌದಾ? ಈಗ ನೋಡ್ರಿ, ಆ ಶಾರ್ಟ್ ವರ್ಕಿಂಗ್ ಬಂದಿದ್ದ ಅಮೌಂಟ್ ಅನ್ನ ನಾವ್ ಏನ್ ಮಾಡ್ತೀವಿ? ರಿಅಕ್ಯುಪ್ಮೆಂಟ್ ಯಾವ ಇಯರ್ ಅಂತ ಹೇಳಿ ನೆಕ್ಸ್ಟ್ 2 years ಒಳಗೆ ನಾವು ಏನು ಮಾಡ್ಬೇಕು? ಆ ಅಮೌಂಟನ್ನು ರಿಕವರ್ ಮಾಡ್ಕೋಬೇಕು. ನಿನ್ನೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ನಮ್ಗೆ ರಿಅಕ್ಯುಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಏನಂತ ಹೇಳಿದ್ರೆ ಹೇಳಿ, ನೆಕ್ಸ್ಟ್ 3 years ಒಳಗೆ ನಮಗೆ ರಿಕವರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಆದರೆ ಈ ಪ್ರಾಬ್ಲಮ್ನ ರಿಅಕ್ಯುಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ವಿಲ್ ಬಿ ಸೆಟಲ್ ನೆಕ್ಸ್ಟ್ 2 years. ರಿಅಕ್ಯುಪ್ಮೆಂಟ್ ಆಫ್ will be next 2 years. ಹೌದಾ? ಈಗ the output of the first 6 years was as follows. First year output 4,000, second year output 7,000, third year output 8,000, fourth year output 12,000 and fifth year output 19. Sixth year output is to the 20,000 rupees in total output for the last 6 years ಬಗ್ಗೆ ನಾವು ಏನು ಮಾಡಿದ್ರು? ಇನ್ಫಾರ್ಮೇಶನ್ ಕೊಟ್ಟರು. ಹೌದಾ? ನಾವು ಮೇನ್ ಪ್ರಿಪೇರ್ ಮಾಡ್ತಿದ್ರೆ ಈಗ ಪ್ರಿಪೇರ್ ದ ರಾಯಲ್ಟಿ ಚಾರ್ಟ್ ಅಂತ ಹೇಳ್ಯಾರ. ಹೌದಾ? ಈಗ ರಾಯಲ್ಟಿ ಚಾರ್ಟ್ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತಂದ್ರೆ, ಹೌದಾ, ಎಷ್ಟು ಕಾಲಮ್ಸ್ ಬರ್ತಾವ? ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ payable chart. First column year, second column output, third column actual royalty, fourth column minimum rent, fifth column short working, sixth column surplus and then recovered. Next column irrecovered column, last one is paid to land. Total columns ಬರ್ತಾವ. ಈಗ ನಾವು ಏನು ಮಾಡೋಣ? actual royalty payable chart one by one ಸಾಲ್ವ್ ಮಾಡ್ತಾ ಹೋಗೋಣ. ನಮಗೆ ಟೋಟಲ್ ಕೊಟ್ಟಿದ್ದು 6 years ಬಗ್ಗೆ ನಮಗೆ ಏನು ಮಾಡ್ಯಾರ? ಇನ್ಫಾರ್ಮೇಶನ್ ಕೊಟ್ಟಾರ. ಹೆಡಿಂಗ್ ಹಾಕೋಣ, actual royalty payable chart showing the actual royalty. Actual royalty. First one year, second column output, third one actual royalty, next column minimum rent. And then short working, next column surplus, next column recovered, next irrecovered,
19,000. Last year 20,000. Next column actual royalty. Actual royalty on a royalty of rupees 2 per ton. Actual royalty amount is rupees 2 and minimum rent is ಕೊಟ್ಟಾರ. ಇದು ಫಿಕ್ಸ್ಡ್ ಅಮೌಂಟ್ ಇರ್ತದ. ಅಷ್ಟು ಇಯರ್ಸ್ ಇನ್ನು ನಾವು ಎಷ್ಟು ಬರ್ತೀವಿ ಹೇಳಿ 20,000. Second year 20,000. Third year same minimum rent 20,000 rupees. 20,000 and last year 20,000. Next actual royalty amount. Total tons is 4,000 units. 4,000 tons is actual royalty payable rupees 2. 4,000 into 2 8,000. 7,000 into 2 14,000. 8,000 into 2 16,000. Next 12,000 into 2 24,000. 19,000 into 2 38,000. Next one, last one, 20,000 into 2 40,000. Actual royalty na second column into actual royalty amount. Royalty per ton ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಅಮೌಂಟ್ ನ ಟೋಟಲ್ ಔಟ್ಪುಟ್ ನ ಏನು ಮಾಡ್ತೀವಿ ಪರ್ ಇಯರ್ ಔಟ್ಪುಟ್ ಇಂಟು ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಅನ್ನು ನಾವು ಏನು ಮಾಡ್ತೀವಿ ಇಂಟು ಮಾಡ್ತೀವಿ. 4,000 into rupees 2 7,000 into 2 next 8,000 into 2 16,000 12,000 into 2 16 12,000 24,000 19,000 into 2 38,000 last one 20,000 into 2 40,000. Next column short working ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅಂತಂದ್ರೆ 8,000 minus 20,000 actual royalty ಗಿಂತ ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಇತ್ತು ಅಂತಂದ್ರೆ actual royalty is more than the minimum rent is called as short working. 8,000 minus 20,000 difference amount ಎಷ್ಟಾಗ್ತದೆ 8,000 minus 20,000 12,000 rupees ಏನು ಬರ್ತದೆ ನಮಗೆ ಶಾರ್ಟ್ ವರ್ಕಿಂಗ್ ಬರ್ತದೆ. How 12,000 14,000 minus 20,000 difference amount 6,000 rupees. Next 16,000 minus 20 ಇದು ಸಹಿತ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಏನೈತಿ ಕಡಿಮೆ ಇದೆ. ಅದಕ್ಕೆ ನಮ್ದು ಏನಂತ ಹೇಳಿ ನೋಡ್ರಿ ನಾವು ಕೊಡಬೇಕಾಗಿದ್ದು ಎಷ್ಟು 20,000 rupees ನಮ್ಗೆ ಮಿನಿಮಮ್ ರೆಂಟ್ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ ಹೌದಾ. ಬಟ್ ನಮ್ದು ಅಮೌಂಟ್ ನಮ್ಮ ಹತ್ರ ಎಷ್ಟು 16,000 rupees ಐತಿ. ಇದು ಸಹಿತ ಏನಾಯ್ತು ನಮಗೆ 4,000 rupees ನಮ್ಗೆ ಲಾಸ್ ಆಗ್ತದೆ ಹೌದಾ, ಓನರಿಗೆ ಲಾಸ್ ಆಗ್ತದೆ. ನೆಕ್ಸ್ಟ್ 24,000 minus 20,000 minimum rent is more than the actual royalty is called as surplus. minimum rent ಗಿಂತ actual royalty ಜಾಸ್ತಿ ಇತ್ತು ಅಂತಂದ್ರೆ ನಾವು ಏನಂತ ಕರಿತೀವಿ ಹೇಳಿ ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 38,000 minus 20,000 ಎಷ್ಟು 18,000 rupees ನಮಗೆ ಏನಾಗ್ತದೆ ಪ್ರಾಫಿಟ್ ಬಂತು ಅಂದ್ರೆ ಸರ್ಪ್ಲಸ್. 40,000 minus 20,000 is equal to ಎಷ್ಟು 20,000 rupees ನಮಗೆ ಸಿಕ್ತಿಲ್ಲ ಸರ್ಪ್ಲಸ್ ಅಮೌಂಟ್ ಸಿಕ್ತು. ಈಗ ಇನ್ನೊಂದು ಮೇನ್ ಇನ್ಫಾರ್ಮೇಶನ್ ಅಂತಂದ್ರೆ each year excess the minimum rent over the royalty recoverable out of the royalties of the next 2 years ಅಂತ ಹೇಳ್ಯಾರ ಹೌದಾ. ನಮ್ದು ಏನೋ ಶಾರ್ಟ್ ವರ್ಕಿಂಗ್ ಅಮೌಂಟ್ ಇರಲಿ ನಾವು ನೆಕ್ಸ್ಟ್ 2 years ಒಳಗೆ ಅದನ್ನ ಏನು ಮಾಡ್ಕೋಬೇಕು ರಿಕವರ್ ಮಾಡ್ಕೋಬೇಕು. ನೆಕ್ಸ್ಟ್ 2 years ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಫಸ್ಟ್ ಇಯರ್ ಅಂತ ತಗೊಂಡ್ವಿ ಅಂದ್ರೆ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಒಳಗೆ ನಾ ಏನು ಮಾಡಬೇಕು ಅಮೌಂಟ್ ನಾ ರಿಕವರ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಇಯರ್ ಅಂದ್ರೆ ಥರ್ಡ್ ಮತ್ತು ಫೋರ್ತ್ ಇಯರ್ ಒಳಗೆ ಅಮೌಂಟ್ ರಿಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಇಯರ್ ಫೋರ್ತ್ ಫಿಫ್ತ್ ನೆಕ್ಸ್ಟ್ ಫೋರ್ತ್ ಇಯರ್ಗೆ ಫಿಫ್ತ್ ಸಿಕ್ಸ್ತ್ ಈ ರೀತಿಯಾಗಿ ನಾವು ಏನು ಮಾಡಬೇಕು ಶಾರ್ಟ್ ವರ್ಕಿಂಗ್ ಅನ್ನ ಅಮೌಂಟ್ ಅನ್ನ ನಾವು ರಿಕವರ್ ಮಾಡ್ಕೋತಾ ಹೋಗ್ತೀವಿ ಹೌದಾ. ಈ ಫಸ್ಟ್ ಇಯರ್ ನಮ್ದು ಎಷ್ಟು ಶಾರ್ಟ್ ವರ್ಕಿಂಗ್ ಅದ 12,000 rupees ನಮ್ಮ ಶಾರ್ಟ್ ವರ್ಕಿಂಗ್ ಐತಿ ಹೌದಾ. 12,000 rupees ಶಾರ್ಟ್ ವರ್ಕಿಂಗ್ ಅಂತಂದ್ರೆ ಫಸ್ಟ್ ಇಯರ್ ನಾನು ನೆಕ್ಸ್ಟ್ 2 years ಒಳಗೆ ನಾವು ಅಮೌಂಟ್ ಅನ್ನ ನಾನು ರಿಕವರ್ ಮಾಡ್ಕೊರಿ ಅಂತ ಹೇಳಿ ನೆಕ್ಸ್ಟ್ 2 years ಅಂದ್ರೆ ಸೆಕೆಂಡ್ ಮತ್ತು ಥರ್ಡ್ ಇಯರ್ ಒಳಗೆ ನಾವು ಏನು ಮಾಡಬೇಕು ಅಮೌಂಟ್ ಅನ್ನ ರಿಕವರ್ ಮಾಡ್ಕೋಬೇಕು ಹೌದಾ. ಅದು ನನ್ನ ಹತ್ರ ನೋಡಿದ್ರೆ ಸೆಕೆಂಡ್ ಇಯರ್ 6,000 rupees ಶಾರ್ಟ್ ವರ್ಕಿಂಗ್ ಅದ, ಥರ್ಡ್ ಇಯರ್ 4,000 rupees ಶಾರ್ಟ್ ವರ್ಕಿಂಗ್ ಐತಿ. ನನಗಿಂದ ಅಮೌಂಟ್ ಅನ್ನ ರಿಕವರ್ ಮಾಡ್ಕೊಳ್ಳಿ
ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂದ್ರೆ ನಂಗೆ ಏನು ಸರ್ಪ್ಲಸ್ ಬಂದಿಲ್ಲ, ಹೌದಾ? ಆ ಅಮೌಂಟ್ ಏನೈತಿ ಇನ್ನೂ ಲಾಸ್ ಒಳಗದ, ಶಾರ್ಟ್ ವರ್ಕಿಂಗ್ ಅಮೌಂಟ್ ಐತಿ, ನನಗೆ ಇನ್ನೂ ಅಷ್ಟು ಅಮೌಂಟ್ ಬೇಕಾಗದ. ಸೊ ಹಾಗಾಗಿ ಏನು ಅಮೌಂಟನ್ನು ನಾನು ರಿಕವರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಥರ್ಡ್ ಇಯರ್ಗೆ ನಾನು ಏನು ಇರ್ರಿಕವರ್ಡ್ ಅಮೌಂಟ್ ಒಳಗೆ ಎಷ್ಟು ಅಮೌಂಟನ್ನು ನಾನು ಬರಿತೀನಿ ಹೇಳಿ, 12,000 rupees ಇರ್ರಿಕವರ್ಡ್ ಅಮೌಂಟ್. ಈಗ ನೆಕ್ಸ್ಟ್ 6,000 rupees ನಂದು ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ ಐತಿ. 6,000 ಸೆಕೆಂಡ್ ಇಯರ್ ನಾನು ಶಾರ್ಟ್ ವರ್ಕಿಂಗ್ ಅದ ಅಂತಂದ್ರೆ ನಾನು ಯಾವ ಇಯರ್ ನೆಕ್ಸ್ಟ್ 2 ಇಯರ್ಸ್ ಅಮೌಂಟನ್ನು ರಿಕವರ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ ನಾನು ಅಮೌಂಟನ್ನು ರಿಕವರ್ ಮಾಡ್ಕೋಬೇಕು. ಈಗ ಥರ್ಡ್ ಇಯರ್ 4,000 rupees ನನಗೆ ಲಾಸ್ ಅದ, ಶಾರ್ಟ್ ವರ್ಕಿಂಗ್ ಐತಿ. ನೆಕ್ಸ್ಟ್ ಫೋರ್ತ್ ಇಯರ್ ಒಳಗೆ ನನಗೆ 4,000 rupees ಅಲ್ಲಿ ಏನು ಬಂತು, ಪ್ರಾಫಿಟ್ ಬಂತು, ಸರ್ಪ್ಲಸ್ ಬಂತು. ಅಂದ್ರೆ ಫೋರ್ತ್ ಇಯರ್ ನಾ 4,000 rupees ಅನ್ನ ನಾನು ರಿಕವರ್ ಮಾಡ್ಬೋದು. ರಿಮೈನಿಂಗ್ 6,000 ಮೈನಸ್ 4,000 ಡಿಫರೆನ್ಸ್ ಅಮೌಂಟ್ ಎಷ್ಟು ಉಳಿತದೆ, ಇನ್ನೂ 2,000 rupees ಏನಂತಿಲ್ಲ ಇದು ರಿಕವರ್ಡ್ ಅಮೌಂಟ್. ಅರ್ಥ ಆಗ್ತದ? ರಿಮೈನಿಂಗ್ 2,000 rupees ಈ ರಿಕವರ್ಡ್ ಅಮೌಂಟ್, ಹೌದಾ? ನೆಕ್ಸ್ಟ್ ಈಗ ಥರ್ಡ್ ಇಯರ್ ಸಹಿತ ನಂದು ಏನೈತಿ ಶಾರ್ಟ್ ವರ್ಕಿಂಗ್ ಅದ, ಹೌದಾ? ಥರ್ಡ್ ಇಯರ್ ಎಷ್ಟದ ನಮ್ಗೆ ಲಾಸ್ ಇಲ್ಲ, 4,000 rupees ನಮ್ಗೆ ಶಾರ್ಟ್ ವರ್ಕಿಂಗ್ ಬಂದೈತಿ. ಇಲ್ಲಿ ನೋಡೋಣ 18,000 rupees ನನ್ನ ಪ್ರಾಫಿಟ್ ಬಂದೈತಿ. ನಾ 4,000 rupees ಅನ್ನ ನಾನು ಏನು ಮಾಡ್ಕೋಬಹುದು, ರಿಕವರ್ ಮಾಡ್ಕೋಬಹುದು, ಹೌದಾ? ಅಂದ್ರೆ ಏನು ರಿಕವರ್ಡ್ ಅಮೌಂಟ್ ಏನಾದರೂ ರಿಮೈನಿಂಗ್ ಉಳಿತಾ, ಹೌದಾ? 6,000 rupees ಮಾಡ್ಕೊಂಡ್ವಿ ನಾವು. 6,000 ಒಳಗೆ 4,000 ರಿಕವರ್ ಮಾಡ್ಕೊಂಡ್ವಿ, 2,000 ಏನಾಯ್ತಿಲ್ಲ ಬ್ಯಾಲೆನ್ಸ್ ಉಳಿತು, ಅಂದ್ರೆ ಇಯರ್ ರಿಕವರ್ಡ್ ಅಮೌಂಟ್ ಉಳಿತು. ನೆಕ್ಸ್ಟ್ 4,000 ಒಳಗೆ ನಮ್ದು 18 ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಯಾವುದು ಥರ್ಡ್ ಇಯರ್ ನಮ್ದು ಶಾರ್ಟ್ ವರ್ಕಿಂಗ್ ಅನ್ನ ಫೋರ್ತ್ ಮತ್ತು ಫಿಫ್ತ್ ಇಯರ್ ನಾವು ಏನು ಮಾಡ್ಕೋಬೇಕು, ಅಮೌಂಟ್ ಅನ್ನ ರಿಕವರ್ ಮಾಡ್ಕೋಬೇಕು. ನನ್ಗೆ ಫೋರ್ತ್ ಇಯರ್ ಆಲ್ರೆಡಿ ನಾನು ಬಂದಿದ್ದ ಅಮೌಂಟ್ ಅನ್ನ ರಿಕವರ್ ಮಾಡ್ಕೊಂಡ್ಬಿಟ್ಟೆ, ಹೌದಾ? ಅಲ್ಲಿ ನನ್ನ ಹತ್ರ ಏನು ಪ್ರಾಫಿಟ್ ಉಳಿದಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಇಯರ್ ನೋಡ್ತೇನೆ ಅಲ್ಲಿ ಎಷ್ಟು ನನ್ನ ಪ್ರಾಫಿಟ್ ಬಂದೈತಿ, 18,000 rupees ನನಗೆ ಅಲ್ಲಿ ಪ್ರಾಫಿಟ್ ಬಂತು. ನಾನು ಅಮೌಂಟ್ ಅನ್ನ ರಿಕವರ್ ಮಾಡ್ಕೋಬೋದಾ? ಅಂದ್ರೆ 4,000 rupees ನಾ ಏನು ಮಾಡ್ತೀನಿ, ಅಮೌಂಟ್ ಅನ್ನ ರಿಕವರ್ ಮಾಡ್ತೀನಿ. ಹೌದು. ನೆಕ್ಸ್ಟ್ ಏನು ನಮ್ಗೆ ಎಲ್ಲ ಸರ್ಪ್ಲಸ್ ಬಂದವ, ಶಾರ್ಟ್ ವರ್ಕಿಂಗ್ ಅಮೌಂಟ್ ಏನಿಲ್ಲ, ಟೋಟಲ್ ರಿಕವರ್ಡ್ ಪೂರ ಅಮೌಂಟ್ ನಮ್ದು ಏನಂತಿಲ್ಲ ರಿಕವರ್ಡ್ ಆಯ್ತು. ಲಾಸ್ಟ್ ಇಂಪಾರ್ಟೆಂಟ್ ಕಾಲಮ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಇನ್ನು ನೋಡ್ರಿ ಲ್ಯಾಂಡ್ ಲಾರ್ಡ್ ನಮ್ದು ಯಾವಾಗಲೂ ಶಾರ್ಟ್ ವರ್ಕಿಂಗ್ ಬಂತು ಅಂತಂದ್ರೆ ಏನಿಲ್ಲ ಮಿನಿಮಮ್ ರೆಂಟ್ ಅಮೌಂಟ್ ಏನೈತಿ ಅದನ್ನ ನಾವು ಪೇಡ್ ಟು ಲ್ಯಾಂಡ್ ಲಾರ್ಡಿಗೆ ಕೊಡಬೇಕು. ಯಾವಾಗ ನಮ್ದು ಸರ್ಪ್ಲಸ್ ಬಂದಿರ್ತೈತಿ ಅಕ್ಚುವಲ್ ರಾಯಲ್ಟಿ ಮೈನಸ್ ರಿಕವರ್ಡ್ ಅಮೌಂಟ್, ನಾವು ಎಷ್ಟು ಅಮೌಂಟನ್ನು ನಾವು ರಿಕವರ್ ಮಾಡ್ಕೊಂಡಿವಿ ಆ ಬೇಸ್ ಮೇಲೆ ನಾವು ಪೇಡ್ ಟು ಲ್ಯಾಂಡ್ ಲಾರ್ಡಿಗೆ ಅಮೌಂಟನ್ನು ಪೇಡ್ ಮಾಡ್ತೀವಿ. ಫಸ್ಟ್ ಇಯರ್ ನಮ್ಗೆ ಶಾರ್ಟ್ ವರ್ಕಿಂಗ್ ಬಂದದ, ಟೋಟಲ್ ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟದ 20,000 rupees ಐತಿ. ಆ 20,000 ಅನ್ನ ನಾವು ಏನು ಮಾಡ್ತೀವಿ, ಲ್ಯಾಂಡ್ ಲಾರ್ಡಿಗೆ ಪೇಡ್ ಮಾಡ್ತೀವಿ. ಸೆಕೆಂಡ್ ಇಯರ್ನು 6,000 rupees ನ ಶಾರ್ಟ್ ವರ್ಕಿಂಗ್, ಟೋಟಲ್ ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟದ 20,000 ಪೇಡ್ ಟು ಲ್ಯಾಂಡ್ ಲಾರ್ಡ್. ನೆಕ್ಸ್ಟ್ ಥರ್ಡ್ ಇಯರ್ನು ಸಹಿತ ಶಾರ್ಟ್ ವರ್ಕಿಂಗ್ ಅದ 20,000 rupees. ಫೋರ್ತ್ ಇಯರ್ ನಮ್ಗೆ ಸರ್ಪ್ಲಸ್ ಅಮೌಂಟ್ ಬಂದದ, ಅವಾಗ ನಾವು ಏನು ಮಾಡ್ತೀವಿ, ಆಕ್ಚುಯಲ್ ರಾಯಲ್ಟಿ 24,000 ಮೈನಸ್ ರಿಕವರ್ಡ್ ನಾವು ಎಷ್ಟು ರಿಕವರ್ ಮಾಡ್ಕೊಂಡ್ವಿ 4,000 rupees ಅನ್ನ ನಾವು ಏನು ಮಾಡ್ತೀವಿ, ರಿಕವರ್ಡ್ ಮಾಡ್ಕೊಂಡ್ವಿ. 24,000 ರಿಕವರ್ಡ್ ಅಮೌಂಟ್ 4,000 ಇಸ್ ಈಕ್ವಲ್ ಟು ಎಷ್ಟು 20,000 rupees total paid to landlord. Next the total actual royalty 38,000 minus 4,000 recovered amount. 38 minus 4,000 is equal to ಎಷ್ಟು 34,000. Next column, next year 40,000 ಏನು ಅಮೌಂಟ್ ನಾವು ರಿಕವರ್ ಮಾಡ್ಕೊಂಡಿಲ್ಲ, ಆಕ್ಚುಯಲ್ ರಾಯಲ್ಟಿನ ನಾವು ಏನು ಮಾಡ್ತೀವಿ ಪೇಡ್ ಟು ಲ್ಯಾಂಡ್ಲಾರ್ಡಿಗೆ ಕೊಡ್ತೀವಿ 40,000. 40,000 rupees ಒಂದ್ಸಲ ಹಂಗೆ ರಿಕವರ್ ಇದನ್ನ ಮಾಡ್ತೀವಿ ನೋಡ್ರಿ. ಫಸ್ಟ್ ಇಯರ್ ಔಟ್ಪುಟ್, ಆಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್, ರಿಕವರ್ಡ್, ಇರ್ರಿಕವರ್ಡ್, ಪೇಡ್ ಟು ಎ ಲ್ಯಾಂಡ್ ಲಾರ್ಡ್. ಫಸ್ಟ್ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು 6 ಇಯರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಟರ್ನ್ಸ್ ಬಗ್ಗೆ ಅವರೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಮಿನಿಮಮ್ ರೆಂಟ್ ಅವರ ನಮಗೆ ಡೈರೆಕ್ಟ್ಲಿ ಫಿಕ್ಸ್ ಮಾಡ್ತಾರೆ. ಮಿನಿಮಮ್ ರೆಂಟ್ 20,000 ಅಂತ ಹೇಳಿ ಅಷ್ಟು ಇಯರ್ಸಿಗೂ ನಾವು ಏನು ಮಾಡ್ತೀವಿ 20,000 rupees ಅನ್ನ ಬರಿತೀವಿ. ನೆಕ್ಸ್ಟ್ ಆಕ್ಚುಯಲ್ ರಾಯಲ್ಟಿ, ಅಲ್ಲಿ ನಮಗೆ ರಾಯಲ್ಟಿ ಅಮೌಂಟ್ ₹2 ಅಂತ ಹೇಳಿದಾರೆ. ಔಟ್ಪುಟ್ ಇಂಟು ಆಕ್ಚುಯಲ್ ರಾಯಲ್ಟಿ 40 into 2,000. ಸೆಕೆಂಡ್ ಕಾಲಮ್ ಇಂಟು ₹2 ಮಾಡ್ಕೊಂಡ್ವಿ ಅಂತ ನಮಗೆ ಥರ್ಡ್ ಕಾಲಮ್ ಆಕ್ಚುಯಲ್ ರಾಯಲ್ಟಿ ಕಾಲಮ್ ಬರ್ತದೆ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್, ಸೆಕೆಂಡ್ ಕಾಲಮ್ ಮೈನಸ್ ಥರ್ಡ್ ಕಾಲಮ್ ಮೈನಸ್ ಫೋರ್ತ್ ಕಾಲಮ್ ಮಾಡ್ಕೊಂಡು ನಮಗೆ ಶಾರ್ಟ್ ವರ್ಕಿಂಗ್ ಬರ್ತದೆ. ನೋಡ್ರಿ ಶಾರ್ಟ್ ವರ್ಕಿಂಗ್ ಆಕ್ಚುಯಲ್ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಜಾಸ್ತಿ ಇತ್ತು ಅಂತಂದ್ರೆ ನಮಗೆ ಶಾರ್ಟ್ ವರ್ಕಿಂಗ್
ಇನ್ನು ನಮಗೆ ರಿಯಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ನೆಕ್ಸ್ಟ್ 2 ಇಯರ್ಸ್ ಅಂತ ಹೇಳ್ಯಾರ. 2 ಇಯರ್ಸ್ ಒಳಗೆ ನಾವು ಏನು ಮಾಡ್ತೀವಿ ಅಮೌಂಟನ್ನು ರಿಕವರ್ ಮಾಡ್ಕೋತೀವಿ. ಇನ್ ಫಸ್ಟ್ ಇಯರ್ ಅಮೌಂಟನ್ನು ಶಾರ್ಟ್ ವರ್ಕಿಂಗ್ ಬಂದಿದೆ, ಅಮೌಂಟನ್ನು ರಿಕವರ್ಡ್ ಇಲ್ಲ, ಈ ರಿಕವರ್ಡ್ ಅಮೌಂಟನ್ನು ಇಲ್ಲ. ನೆಕ್ಸ್ಟ್ ಇಯರ್ ನೋಡಿ 12,000 6,000 ಕಂಟಿನ್ಯೂಸ್ಲಿ 3 ಇಯರ್ಸ್ ನಮ್ಗೆ ಲಾಸ್ ಶಾರ್ಟ್ ವರ್ಕಿಂಗ್ ಅದ. ನೆಕ್ಸ್ಟ್ ಕಂಟಿನ್ಯೂಸ್ 3 ಇಯರ್ಸ್ ನಮ್ದು ಏನಾಯ್ತು ಪ್ರಾಫಿಟ್ ಆಯಿತು. ಇಲ್ಲೇ ನಾವು ಅಮೌಂಟ್ ಎಲ್ಲ ರಿಕವರ್ ಮಾಡ್ಕೊಂಡು 12,000 ರುಪೀಸನ್ನ ನಮಗೆ ಇಲ್ಲಿ ಪೂರ ಎಷ್ಟು 4th ಇಯರ್ಗೆ ನಮ್ದು ಏನಾಯ್ತಿಲ್ಲ ಅಮೌಂಟ್ 4,000 ರುಪೀಸ್ ನಮ್ಗೆ ಪ್ರಾಫಿಟ್ ಬಂತು. ಇಲ್ಲೇ ನೆಕ್ಸ್ಟ್ 2 ಇಯರ್ಸ್ ಅಂತ ಹೇಳ 1 2 ಈ ಇಯರ್ ನಮ್ದು ಏನು ಪ್ರಾಫಿಟ್ ಇಲ್ಲ, ನನಗೆ ಈ ರಿಕವರ್ ಕಾಲಮ್ನಾಗ ಅಮೌಂಟ್ನ ಬಂತು. ಸೇಮ್ ಹಂಗೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ದು ಲಾಸ್ ಅದ, ಇದೇ ರೀತಿನ ನಾವು ಮಾಡ್ಕೊತ ಹೋಗ್ಬೇಕಾಗ್ತೈತಿ. ನೆಕ್ಸ್ಟ್ ಲಾಸ್ಟ್ ಇಯರ್ ಪೇಡ್ ಟು ಎ ಲ್ಯಾಂಡ್ ಲಾರ್ಡ್ಗೆ ಏನು ನಮ್ದು ಶಾರ್ಟ್ ವರ್ಕಿಂಗ್ ಬಂದಿತ್ತು ಅಂದ್ರೆ ಏನು ಮಿನಿಮಮ್ ರೆಂಟ್ ಐತಿ ಅದರ ಅಮೌಂಟನ್ನು ನಾವು ಪೇಡ್ ಟು ಲ್ಯಾಂಡ್ ಲಾರ್ಡ್ಗೆ ಕೊಡ್ತೀವಿ. ಇಲ್ಲಿ ಏನು ನಮ್ದು ಸರ್ಪ್ಲಸ್ ಬಂದಿತ್ತು ಅಂತಂದ್ರೆ ಆಕ್ಚುಯಲ್ ರಾಯಲ್ಟಿ ಮೈನಸ್ ರಿಕವರ್ಡ್ ಅಮೌಂಟ್, ಎಷ್ಟು ನಾವು ಅಮೌಂಟನ್ನು ರಿಕವರ್ ಮಾಡಿದ್ವಿ ಅಂತ ಹೇಳಿ ಲಾಸ್ಟ್ ಪೇಡ್ ಟು ಎ ಲ್ಯಾಂಡ್ ಲಾರ್ಡ್ಗೆ ಅಮೌಂಟ್ನ ಕೊಡ್ತೀವಿ. ನಿಮ್ಗೆ ಅರ್ಥ ಆಗೈತಿ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸ್ನಾಗ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಸ್ ಜೊತೆಗೆ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು.